ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಇವತ್ತು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಫೆಬ್ರವರಿ 21, 22, 23 3 ದಿನ ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಸ್ ಆರ್ಟಿಕಲ್ಗಳನ್ನ ತಗೊಂಡು ಈ ಒಂದು ಡಿಸ್ಕಷನ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತೇನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ, GI ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಕರ್ನಾಟಕದಲ್ಲಿ GI ಟ್ಯಾಗ್ ಪಡೆದಂತ ಕೆಲವೊಂದು ಪ್ರಾಡಕ್ಟ್ಗಳು ಯಾವುದು, ಮೈಸೂರು ವಿಳೆದೆಲೆ ಆಗ್ಬೋದು, ಇಂಡಿ ಲಿಂಬೆ ಆಗ್ಬೋದು, ಮತ್ತೆ ನಂಜನಗೂಡು ರಸಬಾಳೆ, ಈ ಮೂರನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಮಾಲ್ಡೀವ್ಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗುತ್ತೆ. ನಂತರ ಬಂದು ಬಯೋ ಎಕಾನಮಿ ರಿಪೋರ್ಟ್ ಒಂದು ರಿಲೀಸ್ ಆಗಿದೆ. ಏಬಲ್ ಅನ್ನೋ ಒಂದು ಸಂಸ್ಥೆ ಕೊಟ್ಟಿರುವಂತದ್ದು. ಸೊ ಇಲ್ಲಿ ಕರ್ನಾಟಕದಲ್ಲಿ ಬಯೋ ಎಕಾನಮಿ ಸ್ಟೇಟಸ್ ಹೇಗಿದೆ ಇದನ್ನ ಡಿಸ್ಕಸ್ ಮಾಡಿದ್ದಾರೆ. ಸೊ ಅದನ್ನ ಬಗ್ಗೆ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಮಾನವ್ ಫ್ರೇಮ್ವರ್ಕ್. ನಾನು ಆಲ್ರೆಡಿ AI ಇಂಪ್ಯಾಕ್ಟ್ ಸಮಿಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಈಗ ಅಲ್ಲಿ ಏನಾಗಿದೆ ಅಂದ್ರೆ ಮಾನವ್ ಅನ್ನೋ ಒಂದು ಫ್ರೇಮ್ವರ್ಕ್ ನ ಅನ್ವೀಲ್ ಮಾಡಿದ್ದಾರೆ. ಏನಿದು ಮಾನವ್, ಇದನ್ನ ನೋಡ್ತಾ ಹೋಗೋಣ. ನಂತರ ಬಂದು ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಏನಿದೆಯಲ್ಲ, ಇದ್ರ ಜೊತೆಗೆ ಇಂಡಿಯಾ ಕೈ ಜೋಡಿಸಿದೆ. ಈಗೇನು ಪ್ರಪಂಚದಲ್ಲಿ ಆಗುವಂತ ಕೆಲವೊಂದು ಹಸಿವಿಂದ ಬಳುವಂತ ವಿಚಾರಗಳೇನಿದೆಯಲ್ಲ, ಸೊ ಅದನ್ನ ತಪ್ಪಿಸಬೇಕು, ಕಡಿಮೆ ಮಾಡಬೇಕು ಅಂತ ಹೇಳಿ ಇದಕ್ಕೆ ಕೈ ಜೋಡಿಸಿರುವಂತದ್ದು. ಈ ಅಗ್ರಿಮೆಂಟ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಬಿರಾನಾ ಸೈಟ್ ಬಂದು ಲೊಕೇಟ್ ಆಗಿರುವಂತಹ ಹರಿಯಾಣದಲ್ಲಿ. ಸೊ ಈಗ ಇದೊಂದು IBC ಸೈಟ್ ಮತ್ತೆ ಸುದ್ದಿ ಹೇಳಿದೆ. ಏನಕ್ಕೆ, ಇದ್ರ ಸ್ಪೆಷಾಲಿಟಿ ಏನು ಅದನ್ನ ನೋಡ್ತಾ ಹೋಗೋಣ. ನಂತರ ಬಂದು ಚಾಪ್ಸ್ ಅಂತಂದ್ರೆ ಕ್ಯಾರೆಕ್ಟರೈಸಿಂಗ್ ಎಕ್ಸೋಪ್ಲಾನೆಟ್ ಸ್ಯಾಟಲೈಟ್ ಅಂತ. ಅಂದ್ರೆ ಎಕ್ಸೋಪ್ಲಾನೆಟ್ಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಅಥವಾ ಡಿಸ್ಕವರ್ ಮಾಡೋದಕ್ಕೆ ಲಾಂಚ್ ಮಾಡಿರುವಂತ ಒಂದು ಮಿಷನ್. ಸೊ ಇದು ಸುದ್ದಿನಲ್ಲಿ ಅದನ್ನೇಂತ ನೋಡ್ತಾ ಹೋಗೋಣ. ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಟಾಪಿಕ್ಗಳನ್ನ ತಗೊಂಡು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಎಪಿಸೋಡ್ಗಳನ್ನ ಸಾಲ್ವ್ ಮಾಡ್ತಾ ಈ ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಬನ್ನಿ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ AI ಇಂಪ್ಯಾಕ್ಟ್ ಸಮಿಟ್. ತುಂಬಾ ಸಲ ಡಿಸ್ಕಸ್ ಮಾಡಿದ್ವಿ AI ಇಂಪ್ಯಾಕ್ಟ್ ಸಮಿಟ್ ಬಗ್ಗೆ. ಸೊ ಏನಂತಂದ್ರೆ, ಈಗ ಮತ್ತೆ ಇಲ್ಲಿ ಮಾನವ ಅನ್ನೋ ಒಂದು ವಿಷನ್ ಅಥವಾ ಮಾನವ್ ಗವರ್ನೆನ್ಸ್ ಸಂಬಂಧಪಟ್ಟ ಫ್ರೇಮ್ ವರ್ಕ್ ನ ಅನ್ವೀಲ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಕೇಳ್ತಾರೆ ಮಾನವ್ ಏನಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಕೇಳ್ಬೋದು. ಸೊ ಅಂದ್ರೆ ಇದನ್ನ ಎಥಿಕಲ್ ಮತ್ತೆ ಇನ್ಕ್ಲೂಸಿವ್ AI ನ ಪ್ರಮೋಟ್ ಮಾಡೋದಕ್ಕೆ ಮಾಡುವಂಥದ್ದು. ಮಾನವನ ನೀವು ಅಬ್ರಿವೇಷನ್ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಮಾರಲ್ ಅಂಡ್ ಎಥಿಕಲ್. M ಅಂತಂದ್ರೆ ಮಾರಲ್ ಅಂಡ್ ಎಥಿಕಲ್, A ಅಂತಂದ್ರೆ ಅಕೌಂಟೇಬಲ್, N ಅಂತಂದ್ರೆ ನ್ಯಾಷನಲ್ ಸಾವರ್ನಿಟಿ, A ಅಂತಂದ್ರೆ ಆಕ್ಸೆಸಿಬಲ್ ಅಂಡ್ ಇನ್ಕ್ಲೂಸಿವ್, V ಅಂತಂದ್ರೆ ವ್ಯಾಲಿಡ್ ಅಂಡ್ ಲೆಜಿಟಿಮೇಟ್. ನಾವು ಏನ್ ಯೂಸ್ ಮಾಡ್ತಾ ಇದಿಲ್ಲ AI, ಇನ್ನು ಸ್ವಲ್ಪ ಡೀಟೇಲ್ ನೋಡಬೇಕು ಅಂತಂದ್ರೆ ಮಾರಲ್ ಅಂಡ್ ಎಥಿಕಲ್ ಇರಬೇಕಂತೆ. ಅಂದ್ರೆ ನ್ಯಾಯಯುತವಾಗಿರ್ಬೇಕು, ರೆಸ್ಪಾನ್ಸಿಬಲ್ ಜವಾಬ್ದಾರಿಯುತವಾಗಿರ್ಬೇಕು. ಈ ಹ್ಯೂಮನ್ ವ್ಯಾಲ್ಯೂಸ್ ಏನಿರುತ್ತಲ್ಲ ಅದನ್ನ ಅಪ್ಹೋಲ್ಡ್ ಮಾಡ್ತಾ ಇರಬೇಕು ಅಂತ. ನೆಕ್ಸ್ಟ್ ಬಂದು ಅಕೌಂಟೇಬಲ್ ಆಗಿರಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು. ಏನಾಗ್ತಿದ್ದು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಗೌಪ್ಯವಾಗಿರಬಾರ್ದು. ಮತ್ತೆ ಅದನ್ನ ಓವರ್ ಸೈಟ್ ಮಾಡಬೇಕು, ನೋಡ್ಕೋಬೇಕಾಗುತ್ತೆ. ಯಾಕಂತಂದ್ರೆ ಗವರ್ನೆನ್ಸ್ ಮೆಕಾನಿಸಮ್ಸ್ ಇದ್ದಾಗ ಅದನ್ನ ಮಾನಿಟರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅಕೌಂಟೇಬಲ್ ಆಗಿರ್ಬೇಕಾಗುತ್ತೆ. ಮತ್ತೆ ನ್ಯಾಷನಲ್ ಸಾವರ್ನಿಟಿ. ಈಗ ಡೇಟಾ ಇಶ್ಯೂ ಆದಾಗ ಸಾಕಷ್ಟು ಇಶ್ಯೂ ಆಗಿತ್ತು, ಡೇಟಾ ಸಂಬಂಧಪಟ್ಟಂಗೆ ಡೇಟಾ ಬ್ರೀಚ್ ಆಗುವಂಥದ್ದು. ಸೊ ಹಾಗಾಗಿ ಡೇಟಾನ UL ಅಂತಾನು ಕರಿತೀವಿ. ಸೊ ಆ ಒಂದು ಸಾವರ್ನಿಟಿ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೆಕ್ಯೂರಿಟಿ ಆಗ್ಬೋದು, ಪ್ರೈವೇಟ್ ಕನ್ಸರ್ನ್ಸ್ ಆಗ್ಬೋದು. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಆಕ್ಸೆಸಿಬಲ್ ಅಂಡ್ ಇನ್ಕ್ಲೂಸಿವ್. AI ಏನಿದೆಯಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮಲ್ಲಿ ಡಿಜಿಟಲ್ ಡಿವೈಡ್ ಇದೆ. ಸೊ ಹಾಗಾಗಿ ಈ AI ಏನಿದೆಯಲ್ಲ ಅದರ ಅಪ್ಲಿಕೇಶನ್ಸ್ ಆಗ್ಬೋದು, ಬೆನಿಫಿಟ್ಸ್ ಆಗ್ಬೋದು, ಕೆಳಸ್ಥಳದವರೆಗೂ ರೀಚ್ ಆಗಬೇಕು, ಎಲ್ರಿಗೂ ಅದನ್ನು ಇನ್ಕ್ಲೂಸಿವ್ ಆಗಿರಬೇಕು. ಸೊ ಹಾಗಾಗಿ ಇದು ಒಂದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ವ್ಯಾಲಿಡ್ ಅಂಡ್ ಲೆಜಿಮೇಟ್. ನಾವು ಏನೀಗ ಒಂದು AI ಅಪ್ಲಿಕೇಶನ್ ಅಥವಾ ಪ್ರೊಸೆಸ್ ಮಾಡ್ತೀವಿ, ಅದು ಲಾ ಬೇಸ್ಡ್ ಇರಬೇಕು, ಲಾಫುಲ್ ಆಗಿರಬೇಕು, ಮತ್ತೆ ಅದು ಟ್ರಸ್ಟ್ ವರ್ತಿ ಆಗಿರಬೇಕು, ವೆರಿಫೈಡ್ ಆಗಿರಬೇಕು. ಸೊ ಹಾಗಾಗಿ ಅವಾಗಷ್ಟೇ ಅದು ಪ್ರಾಪರ್ ಆಗಿ ಆಗುವಂಥದ್ದಾಗಿರುತ್ತೆ. ಸೊ ಇದನ್ನೆಲ್ಲ ಉದ್ದೇಶ ಇಟ್ಕೊಂಡು ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಮಾನವನ ಒಂದು ಫ್ರೇಮ್ವರ್ಕ್ ನ ಲೈಕ್ ಹ್ಯೂಮನ್ AI ಸೆಂಟ್ರಿಕ್ ಮಾಡೆಲ್ ಅಂತ ಹೇಳ್ಬೋದು, ಅಥವಾ ಹ್ಯೂಮನ್ ಸೆಂಟ್ರಿಕ್ AI ಮಾಡೆಲ್ ಅಂತ ಹೇಳ್ಬೋದು. ಇದನ್ನ ಇಂಡಿಯಾ ಕೊಡ್ತಾ ಇರೋದಾಗಿರುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ತರ ಬರ್ಬೋದು, ಮಾನವ್ ಚೌಕಟ್ಟಿಗೆ ಅಥವಾ ಫ್ರೇಮ್ವರ್ಕ್ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಮಾನವ ಕೇಂದ್ರಿತ AI ಆಡಳಿತಕ್ಕೆ ಭಾರತದ ಮಾದರಿಯಾಗಿದೆ. ಹೌದು, ಇಂಡಿಯಾ ಮಾಡೆಲ್ ಇದು. ಏನಕ್ಕೆ ಅಂತಂದ್ರೆ ಹ್ಯೂಮನ್ ಸೆಂಟ್ರಿಕ್ AI ಗವರ್ನೆನ್ಸ್ ಅಂತ ಕೊಟ್ಟಿರೋದಾಗಿದೆ. ಸರಿ, ಇದು ದೇಶದೊಳಗೆ ಉತ್ಪತ್ತಿಯಾಗುವ ಡೇಟಾದ ಮೇಲಿನ ರಾಷ್ಟ್ರೀಯ ಸಾರ್ವಭೌಮತ್ವ ಅಥವಾ ಏನು ನ್ಯಾಷನಲ್ ಸಾವರ್ನಿಟಿ ಅಂತ ಹೇಳ್ತೀವಲ್ಲ, ಸೊ ಅದನ್ನ ಪ್ರತಿಪಾದಿಸುತ್ತೆ. ಇದು ಕರೆಕ್ಟ್ ಆಗಿದೆ. ನಮ್ಮ ಡೇಟಾ ನಮ್ಮಲ್ಲೇ ಇರಬೇಕು, ಅವಾಗೆ ಸೇಫ್. ಇದು ಯಾವುದೇ ನಿಯಂತ್ರಕ ಮೇಲ್ವಿಚಾರಣೆಯಿಂದ ಮುಕ್ತವಾದ AI ವ್ಯವಸ್ಥೆಗಳನ್ನು ಉತ್ತೇಜಿಸುತ್ತೆ. ಇಲ್ಲ, ಇದು ಹೇಳುತ್ತೆ ಇದಕ್ಕೆ ರೆಗ್ಯುಲೇಟರಿ ಬೇಕು, ಅದಕ್ಕೆ ಅಲ್ವಾ ನಾವು ಮಾನವನ ಪ್ರಪೋಸ್ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಬೆನ್ ಲೆಡ್ ಪ್ರಾಜೆಕ್ಟ್ ಚಾಪ್ಸ್ ಡಿಸ್ಕವರ್ಸ್ ರೂಲ್ ಬ್ರೇಕಿಂಗ್ ರಾಕಿ ಪ್ಲಾನೆಟ್. ಏನಾಗಿದೆ ಅಂತಂದ್ರೆ ಚಾಪ್ಸ್ ಅಂತಂದ್ರೆ ಕ್ಯಾರೆಕ್ಟರೈಸಿಂಗ್ ಎಕ್ಸೋಪ್ಲಾನೆಟ್ ಸ್ಯಾಟಲೈಟ್ ಅಂತ. ಅಂತ ಹೇಳ್ಬಿಟ್ಟು ಈ ಒಂದು ಪ್ರೋಗ್ರಾಮ್ ಏನ್ ಮಾಡಿದೆ ಅಂತಂದ್ರೆ, ಈಗ ಒಂದು ಎಕ್ಸೋಪ್ಲಾನೆಟ್ ಡಿಸ್ಕವರ್ ಮಾಡಿದೆ. ಸೊ ಅದಕ್ಕೆ ಇದು ಸುದ್ದಿಗಳಿರುವಂತದ್ದಾಗಿರುತ್ತೆ. ನೆಕ್ಸ್ಟ್ ಈ ಎಕ್ಸೋಪ್ಲಾನೆಟ್ ಅಂತಂದ್ರೆ ಈ ಭೂಮಿ ರೀತಿಯ ಕೆಲವೊಂದು ಗ್ರಹಗಳನ್ನ ನಾವು ಬೇರೆ ಕಡೆ ಐಡೆಂಟಿಫೈ ಮಾಡಬಹುದು. ಅಂದ್ರೆ ನಮ್ಮ ಸೌರಮಂಡಲದಿಂದ ಆಚೆ ಇರುವಂತದನ್ನ ಎಕ್ಸೋಪ್ಲಾನೆಟ್ ಅಂತ ಕರಿತೀವಿ. ಗೋಲ್ಡಿಲಾಕ್ ಝೋನ್, ಇದನ್ನ ಆಲ್ರೆಡಿ ನಿಮ್ಗೆ ಕೇಳಿದ್ದಾರೆ. ಗೋಲ್ಡಿಲಾಕ್ ಝೋನ್ ಅಂದ್ರೆ, ಈಗ ನಮ್ಮ ಭೂಮಿನೇ ನಾವು ಎಕ್ಸಾಂಪಲ್ ಆಗಿ ತಗೋತೀವಿ ಅಂತಂದ್ರೆ, ಭೂಮಿ ಅನ್ನೋದು ಸೂರ್ಯನಿಗೆ ತುಂಬಾ ಹತ್ರನೂ ಇಲ್ಲ, ತುಂಬಾ ದೂರನೂ ಇಲ್ಲ. ಸೊ ಅದು ಬರ್ನ್ ಕೂಡ ಆಗ್ತಾ ಇಲ್ಲ, ಫ್ರೀಸ್ ಕೂಡ ಆಗ್ತಾ ಇಲ್ಲ, ಒಂದು ಆಪ್ಟಿಮಮ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ದಟ್ ಅವಾಗ ಏನಾಗುತ್ತೆ, ಅಲ್ಲಿ ನೀರಿರೋ ಚಾನ್ಸಸ್ ಇರುತ್ತೆ, ಬೆಳಕಿರುತ್ತೆ. ಸೊ ಟೆಂಪರೇಚರ್ ಕೂಡ ಆಪ್ಟಿಮಮ್ ರೇಂಜ್ ಅಲ್ಲಿ ಇರುತ್ತೆ. ಸೊ ಆವಾಗ ಅಲ್ಲಿ ಜೀವಿಗಳು ಉದ್ಭವ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈ ತರ ಎಕ್ಸೋಪ್ಲಾನೆಟ್ ಗಳನ್ನ ಡಿಸ್ಕವರ್ ಮಾಡಿ ಅಲ್ಲಿ ಒಂದು ರಿಸರ್ಚ್ ನ ಕಂಡಕ್ಟ್ ಮಾಡ್ತೀವಿ. ಸೊ ಅದೇ ರೀತಿಯಲ್ಲಿ ಈಗ ಆಗಿರುವಂತದ್ದಾಗಿರುತ್ತೆ ಈ ಒಂದು ಚಾಪ್ಸ್ ಡಿಸ್ಕವರ್ ಮಾಡಿರುವಂತದ್ದು. ಸೊ ಇದು ಡಿಸ್ಕವರ್ ಮಾಡಿರುವಂತಹ ಒಂದು ರಾಕಿ ಪ್ಲಾನೆಟ್ ಹೆಸರು ಬಂದು LHS 1903E. ನೆನ್ಪಿಟ್ಕೋಬೇಕಾಗತ್ತೆ, LHS 1903E ಅನ್ನುವಂಥದ್ದು. ಏನಿದು LHS 1903E ಅಂದ್ರೆ, LHS 1903 ಅಂತಂದ್ರೆ ಒಂದು ರೆಡ್ ಡಾರ್ಕ್, ಈಗೇನು ಗ್ರಹ ಇದೆಯಲ್ಲ
ಅದು ಸುತ್ತಾ ಇರುವಂತಹ ನಕ್ಷತ್ರದ ಹೆಸರಾಗಿರುತ್ತೆ. ಈ ಅಂತಂದ್ರೆ ಎಕ್ಸೋ ಪ್ಲಾನೆಟ್, ಅದೇ ಹೆಸರು ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಇದನ್ನ ಡಿಸ್ಕವರ್ ಮಾಡಿದ್ದಾರೆ. ಇದನ್ನ ಸುಮಾರು 116 ಲೈಟ್ ಇಯರ್ಸ್ ದೂರದಲ್ಲಿ ಸೊ ಅದನ್ನ ಡಿಸ್ಕವರ್ ಮಾಡಿರ್ತಾರೆ. ಸೊ ಅದಕ್ಕೆ ಸುದ್ದಿನಲ್ಲಿರುವಂಥದ್ದು. ನಿಮ್ಗೆ ಕೇಳ್ಬೋದು ಇದನ್ನ ಕೊಟ್ಟು ಏನಿದು ಅಂತ. ಎಕ್ಸೋ ಪ್ಲಾನೆಟ್ ಅಂತ ನೆನ್ಪಿಟ್ಕೊಳ್ಳಿ. ಐಡೆಂಟಿಫೈ ಮಾಡುತ್ತೆ ಅಂತ ಹೇಳಿದೆ. ಮತ್ತೆ ಇದನ್ನ ಐಡೆಂಟಿಫೈ ಮಾಡೋದು ಚಾಪ್ ಮಿಷನ್. ಚಾಪ್ ಮಿಷನ್ ಬಗ್ಗೆ ನೋಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಚಾಪ್ ಮಿಷನ್ 2019ರಲ್ಲಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಎರಡು ಸೇರಿ ಇದನ್ನು ಲಾಂಚ್ ಮಾಡಿರುವಂಥದ್ದಾಗಿರುತ್ತೆ. ಉದ್ದೇಶ ಬಂದು ಈ ಒಂದು ಎಕ್ಸೋಪ್ಲಾನೆಟ್ ಐಡೆಂಟಿಫೈ ಮಾಡುವಂಥದ್ದಾಗಿದೆ. ಎಕ್ಸೋಪ್ಲಾನೆಟ್ ಐಡೆಂಟಿಫೈ ಮಾಡುತ್ತೆ ಅಷ್ಟೇ ಅಲ್ಲ, ಜೊತೆಗೆ ಅದರ ರೇಡಿಯಸ್, ಎಕ್ಸೋಪ್ಲಾನೆಟ್ಗಳನ್ನ ರೇಡಿಯಸ್ ಡಿಸ್ಕವರ್ ಮಾಡಿರೋದಾಗ್ಬೋದು, ಮಾಡ್ತಾ ಇರೋವಂಥದ್ದಾಗ್ಬೋದು, ಅದರ ಒಂದು ಮಾಸ್ ಡೆನ್ಸಿಟಿ ಐಡೆಂಟಿಫೈ ಮಾಡಿ ಆ ರೇಡಿಯಸ್ನ ಕೂಡ ಆದಷ್ಟು ಅಕ್ಯುರೇಟ್ ಆಗಿ ಕೊಡಕ್ಕೆ ನೋಡುತ್ತೆ. ಸೊ ಈ ಎರಡು ಕೆಲಸನೂ ಇದು ಮಾಡುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರುತ್ತೆ? ಚಿಯೋಪ್ಸ್ ಮಿಷನ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ಜಂಟಿ ಯೋಜನೆ ಆಗಿದೆ. ಕರೆಕ್ಟ್, ಇವೆರಡೇ ಸೇರಿ ಲಾಂಚ್ ಮಾಡಿರುವಂಥದ್ದು. ಇದು ಪ್ರಾಥಮಿಕವಾಗಿ ಆಳವಾದ ಬಾಹ್ಯಾಕಾಶದಲ್ಲಿ ಕಪ್ಪು ದ್ರವ್ಯ, ಡಾರ್ಕ್ ಮ್ಯಾಟರ್ ಮತ್ತು ಕಪ್ಪು ಶಕ್ತಿ, ಡಾರ್ಕ್ ಎನರ್ಜಿಯನ್ನು ಹುಡುಕುತ್ತದೆ. ಅದು ಬೇರೆ ಕಾನ್ಸೆಪ್ಟ್. ಇದು ಡಾರ್ಕ್ ಎನರ್ಜಿ, ಡಾರ್ಕ್ ಮ್ಯಾಟರ್ಗೆಲ್ಲ ಬದಲಿಗೆ ಇದು ಎಕ್ಸೋಪ್ಲಾನೆಟ್ ಮಾಡಿರುವಂಥದ್ದಾಗಿದೆ. ಸೊ ಹಾಗಾಗಿ ತಪ್ಪಾಗುತ್ತೆ. ಇದು ಈಗಾಗಲೇ ನಮಗೆ ತಿಳಿದಿರುವ ಬಾಹ್ಯಾಕಾಶ ಗ್ರಹಗಳು ಎಕ್ಸೋಪ್ಲಾನೆಟ್ಗಳ ತ್ರಿಜ್ಯ ಅಥವಾ ರೇಡಿಯಸ್ನ ಹೆಚ್ಚಿನ ನಿಖರತೆಯೊಂದಿಗೆ ಅಳೆಯುತ್ತದೆ. ಅದೇ ಹೇಳ್ತಿರುವಂಥದ್ದು, ರೇಡಿಯಸ್ನ ಕ್ಲಿಯರ್ ಆಗಿ ಮೆಷರ್ ಮಾಡುತ್ತೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 3 ಸರಿಯಾಗಿರೋದ್ರಿಂದ ಆನ್ಸರ್ ಎ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ವಾಸ್ ಇಂಡಿಯಾಸ್ ವ್ಯಾಲಿ ಓಲ್ಡರ್ ದೆನ್ ಈಜಿಪ್ಟ್? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನಿದೆಯಲ್ಲ ಅದು ಈಜಿಪ್ಟ್ ಇಂದ ಹಳೆದ. ಈ ಪ್ರಶ್ನೆ ಯಾಕೆ ಉದ್ಭವ ಆಯ್ತು ಅಂತಂದ್ರೆ, ನಮ್ಗೆ ಈಜಿಪ್ಷಿಯನ್ ಸಿವಿಲೈಸೇಷನ್ ಅಂತ ನೋಡಿದಾಗ ಏನ್ ನೆನಪಾಗುವಂಥದ್ದು, ಇದು ಎಷ್ಟು ವರ್ಷ ಹಳೆದು ಅಂತ ಹೇಳ್ತೀವಿ? ಕ್ರಿಸ್ತಪೂರ್ವ 3100 ಅಂತ ಹೇಳ್ತೀವಿ, ಅಥವಾ 3100 BC ಅಷ್ಟು ಹಳೆದು ಈ ಈಜಿಪ್ಷಿಯನ್ ಸಿವಿಲೈಸೇಷನ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಈಗೇನಾಗಿದೆ ಅಂತಂದ್ರೆ, ಈ ಹರಿಯಾಣದಲ್ಲಿ ಒಂದು ಸೈಟ್ ನ ಲೊಕೇಟ್ ಮಾಡಿದ್ದಾರೆ, ಬಿರಾನಾ ಅಂತ ಹೇಳ್ಬಿಟ್ಟು. ವೆರಿ ಇಂಪಾರ್ಟೆಂಟ್. ಬಿರಾನಾ ಅನ್ನೋ ಸೈಟ್ ನ ಐಡೆಂಟಿಫೈ ಮಾಡಿದ್ದಾರೆ, ಅಥವಾ ಇಲ್ಲಿ ಎಕ್ಸ್ಕವೇಷನ್ ನಡೀತಾ ಇದೆ. ಯಾರು ನಡೆಸ್ತಾ ಇರುವಂತದ್ದು? ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಎಕ್ಸ್ಕವೇಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅರ್ಥ ಆಗಿದ್ದು ಏನಂತಂದ್ರೆ, ನಮ್ಗೆ ಸಿಕ್ತಿರೋ ಪ್ರೂಫ್ ಪ್ರಕಾರ ಆ ಸೈಟ್ ಸುಮಾರು 8,000 ವರ್ಷಗಳ ಹಳೆದು, 8,000 ವರ್ಷಗಳ ಹಳೆದು ಅಂತ ಡೌಟ್ ಬರ್ತಾ ಇದೆ. ಇದು ಸ್ವಲ್ಪ ಡೀಟೇಲ್ ನೋಡೋ ನಮ್ಗೆ ಒಂದು ಐಡಿಯಾ ಬರುತ್ತೆ. ಇದನ್ನ 4 ಹಂತಗಳ ಎಸ್ಟಾಬ್ಲಿಷ್ಮೆಂಟ್ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಹರ್ಕಾ ವ್ಯಾಲಿ ಅಂದ್ರೆ ಇದು ಲೊಕೇಟ್ ಆಗಿರುವಂತದ್ದು ಸೈಟ್ ಬಂದು ಗಾಗರ್ ಮತ್ತೆ ಹರ್ಕಾ ವ್ಯಾಲಿ, ಹರ್ಕಾ ನದಿಗಳೇನಿದೆಯಲ್ಲ ಅಥವಾ ಅದು ದಡದ ಮೇಲೆ ಲೊಕೇಟ್ ಆಗಿರುವಂತದ್ದಾಗಿರುತ್ತೆ. ಸೊ ಆ ಒಂದು ಹರ್ಕಾ ವೇರ್ ಅಂದ್ರೆ ಕಚ್ಚಾರು ಗೋಡೆಗಳು ಡಿಗ್ ಮಾಡಿರುವಂಥದ್ದು. ಸೊ ಮತ್ತೆ ಈ ತರದೆಲ್ಲ ಸಣ್ಣ ಪುಟ್ಟ ನಾವು ನೋಡ್ತೀವಿ. ಅಂದ್ರೆ ತುಂಬಾ ಮೊದಲೇನೆ ಇದರ ಒಂದು ಎಸ್ಟಾಬ್ಲಿಷ್ಮೆಂಟ್ ನಾವು ನೋಡ್ತೀವಿ. ಪ್ರೀ ಹರಪ್ಪನ ಎಸ್ಟಾಬ್ಲಿಷ್ಮೆಂಟ್ ಆಗೋದಕ್ಕಿಂತ ಮುಂಚೆನೆ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ಗಳಿದೆ. ಅದ್ರ ಜೊತೆಗೆ ಅರ್ಲಿ ಹರಪ್ಪನ್ ಸ್ಟಾರ್ಟ್ ಆಗಿದೆ, ಬಟ್ ಅರ್ಲಿ ಆಗಿದೆ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ಇದೊಂದು ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತೆ. ಪ್ರಾಪರ್ ಆಗಿರುವಂತ ಬ್ರಿಕ್ಸ್ಗಳು ನೋಡೋಕೆ ಸಿಗುತ್ತೆ. ಪಾಟ್ರಿಗಳು ಮಡಿಕೆಗಳು ಇದೆಲ್ಲ ಸಿಕ್ಕಿದೆ ಈ 2ನೇ ಫೇಸ್ ಅಲ್ಲಿ. ನೆಕ್ಸ್ಟ್ ನೋಡಿದ್ರೆ ಮೆಚೂರ್ ಹರಪ್ಪನ್ ಫೇಸ್ ಏನ್ ಸ್ಟಾರ್ಟ್ ಆಗಬೇಕು ಅದಕ್ಕಿಂತ ಅರ್ಲಿ, ಅಥವಾ ಅರ್ಲಿ ಮೆಚೂರ್ ಹರಪ್ಪನ್ ಫೇಸ್ ಅಂತ ಹೇಳ್ತೀವಿ. ಈ ಪೀರಿಯಡ್ ಅಲ್ಲಿ ಎಷ್ಟು ಪ್ರಾಪರ್ ಡ್ರೈನೇಜ್ ಲೇಔಟ್ ಇರುವಂತದ್ದು, ಮತ್ತೆ ಬಿಲ್ಡಿಂಗ್ಗಳು, ಪ್ರಾಪರ್ ಬ್ರಿಕ್ಸ್ ಇದೆಲ್ಲ ಸಿಕ್ಕಿದೆ. ಸೊ ಅಂದ್ರೆ ಈ ಲೇಔಟ್ ಡಿಸೈನ್ ಆಗುವಷ್ಟು ಮಟ್ಟಿಗೆ ಅಡ್ವಾನ್ಸ್ ಆಗಿತ್ತು ಈ ಒಂದು ಟೈಮಲ್ಲಿ. ಇನ್ನು ಮೆಚೂರ್ ಅಂತ ಬಂದಾಗ ಆಲ್ರೆಡಿ ನಮ್ದು ಆರ್ಕಿಟೆಕ್ಚರ್ ಇಂಪ್ರೂವ್ ಆಗೋಗಿದೆ IBC ಸಂಬಂಧಪಟ್ಟಾಗೆ. ಅದ್ರ ಜೊತೆಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಎಕ್ಸ್ಟ್ರಾ ಈ ರೀತಿಯಾಗಿ ಕೆಲವೊಂದು ಟೆರಾಕೋಟಾ ಫಿಗರ್ಗಳು ಸಿಗ್ತವೆ. ಅದ್ರ ಜೊತೆಗೆ ಸೀಲ್ಗಳು, ಇಲ್ಲಿ ಸ್ಟೇಟೆಡ್ ಸೀಲ್ಗಳು ಸಿಗಕ್ಕೆ ಶುರು ಆಗುತ್ತೆ. ಸೀಲ್ಗಳು ಸಿಕ್ತು ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಟರ್ನಲ್ ಸೀಲ್ಗಳು ಸಿಗ್ತಾ ಇತ್ತು. ಸೊ ಹಾಗಾಗಿ ಟ್ರೇಡ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿತ್ತು. ಅಂದ್ರೆ ಈ ಪ್ರೀ ಹರಪ್ಪನ್ ಹಿಡಿದು ಅರ್ಬನ್ ಫೇಸ್ ಕಂಪ್ಲೀಟ್ ಮೆಚೂರ್ ಹರಪ್ಪನ್ ವರೆಗೂ ಎಲ್ಲಾ ರೀತಿಯ ಎಸ್ಟಾಬ್ಲಿಷ್ಮೆಂಟ್ ಇದೊಂದೇ ಸೈಟ್ ಅಲ್ಲಿ ಸಿಗ್ತಾ ಇದೆ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಇದು ಇನ್ನೊಂದು ಹೇಳ್ತಿರೋದು ಏನಂತಂದ್ರೆ, ಸುಮಾರು 8 ವರ್ಷ ಹಳೇದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಸೈಟ್ ನೇಮು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಬಂದಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸದ್ಯಕ್ಕೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ಬಿರಾನಾ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬಿರಾನಾ ಇಂದಿನ ಹರಿಯಾಣದಲ್ಲಿ ಗಗ್ಗರ್ ನದಿಯ ಉದ್ದಕ್ಕೂ ಇದೆ. ಅಂದ್ರೆ ಅಲ್ಲಿ ಲೊಕೇಟ್ ಆಗಿರೋದು ಹರಿಯಾಣನೂ ಹೌದು, ಗಗ್ಗರ್ ರಿವರ್ ಬೇಸಿನ ಮೇಲೆ ಇರುವಂತದ್ದಾಗಿರುತ್ತೆ. ಸೊ ಹಾಗಾಗಿ ಸರಿಯಾಗಿದೆ. ರೇಡಿಯೋ ಕಾರ್ಬನ್ ಡೇಟಿಂಗ್ ಪ್ರಕಾರ ಈ ತಾಣವು, ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತಂದ್ರೆ ಅದೆಷ್ಟು ಹಳೆದು ಅಂತ ಮೆಜರ್ ಮಾಡೋಕ್ಕಿರುವಂತ ಟೆಕ್ನಿಕ್ ಇದು ಪ್ರಕಾರ, ಈ ತಾಣವು ಸುಮಾರು 8 ವರ್ಷ ಹಳೆಯದಾಗಿದ್ದು ಇದು ಪ್ರಬುದ್ಧ ಹರಪ್ಪನ ಹಂತಕ್ಕಿಂತ ಮುಂಚಿನದು ಎಂದು ಸೂಚಿಸುತ್ತದೆ. ಹೌದು. ಸೊ ಹಾಗಾಗಿ ಇದು ಕೂಡ ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 2 ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಸ್ಟ್ರೆಂಥನ್ಸ್ ಗ್ಲೋಬಲ್ ಫುಡ್ ಸೆಕ್ಯೂರಿಟಿ. ಅಂದ್ರೆ ಗ್ಲೋಬಲ್ ಫುಡ್ ಸೆಕ್ಯೂರಿಟಿನ ಇಂಡಿಯಾ ಸ್ಟ್ರೆಂಥನ್ ಮಾಡಕ್ ಹೊರಟಿದ್ಯಂತೆ. ಏಕೆ ಅಂತಂದ್ರೆ, ಇಂಡಿಯಾದ ಒಂದು FCI ಅಂತ ಒಂದು ಆರ್ಗನೈಸೇಷನ್ ಇದೆಯಲ್ಲ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದೇನ್ ಮಾಡಿದೆ ಅಂತಂದ್ರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಒಂದು ಸಂಸ್ಥೆ ಏನಿದೆ, ಅದ್ರ ಜೊತೆಗೆ 5 ವರ್ಷಗಳವರೆಗೆ ಒಂದು ಪ್ರೋಗ್ರಾಮ್ಗೆ ಅಗ್ರಿಮೆಂಟ್ ಸೈನ್ ಮಾಡಿದೆ. ಏನಂತಂದ್ರೆ, ಈ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಏನ್ ಮಾಡುತ್ತೆ ಅಂತಂದ್ರೆ, ಎಲ್ಲಾದ್ರೂ ಹೊರಗಡೆ ಕ್ರೈಸಿಸ್ ಆಗ್ತಾ ಇದೆ ಅಂತಂದಾಗ, ಅಥವಾ ಎಲ್ಲಾದ್ರೂ ನೀಡಿದೆ ಆಹಾರದ್ದು ಅಂತ, ಫಾರ್ ಎಕ್ಸಾಂಪಲ್ ಕ್ಯೂಬನ್ ಕ್ರೈಸಿಸ್ ಆಗ್ಬೋದು, ಅಫ್ಘಾನಲ್ಲಿ ಆಗಿದ್ದಾಗ್ಬೋದು, ಅಥವಾ ಬೇರೆ ಕಡೆ ಈಗ ಇಸ್ರೇಲ್ ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್ ಆಗ್ಬೋದು. ಸೊ ಈ ರೀತಿಯಾಗಿ, ಅಥವಾ ರಷ್ಯಾ ಉಕ್ರೇನ್ ವಾರ್ ಆಗ್ಬೋದು, ಇಲ್ಲಿ ಏನಾದ್ರೂ ನೀಡಿತ್ತು ಅಂತಂದಾಗ, ವಾರ್ಗಳಾದಾಗ ಅಲ್ಲಿ ಮಿನಿಮಮ್ ಬೇಕಾಗಿರುವಂಥದ್ದು ಫುಡ್. ಸೊ ಆ ಫುಡ್ ನ ಸಪ್ಲೈ ಮಾಡುವಂತ ಕೆಲಸನ ಈ ಒಂದು ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಮಾಡ್ತಿರುತ್ತೆ. ಸೊ ಅದಕ್ಕೆ ಅದರ ಒಂದು ಫುಡ್ ಸಪ್ಲೈ
ಬೇಕಿರುತ್ತೆ. ಸೊ ಅದಕ್ಕೆ ಫುಡ್ನ ನಾವು ಕೊಡ್ತೀವಿ. 5 ವರ್ಷದವರೆಗೂ ಸುಮಾರು 2 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ನಾವು ಪ್ರೊವೈಡ್ ಮಾಡ್ತೀವಿ ಅಂತೇಳಿ ಅಗ್ರಿಮೆಂಟಿಗೆ ಸೈನ್ ಮಾಡಿರೋದಾಗಿರುತ್ತೆ. ಸೊ ಹಾಗಾಗಿ ನೋಡ್ಬೇಕಾಗತ್ತೆ, ಸುಮಾರು 5 ವರ್ಷದೊಳಗಡೆ 5 ವರ್ಷದವರೆಗೂ ನಾವೇನ್ ಮಾಡ್ತೀವಿ, ರೈಸ್ನ ಈ ಒಂದು ವರ್ಲ್ಡ್ ಫುಡ್ ಪ್ರೋಗ್ರಾಮ್ಗೆ ಕೊಡ್ತೀವಿ. ಎಷ್ಟು ಕೊಡ್ತೀವಿ? 2 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಕೊಡ್ತೀವಿ. ಅದರಲ್ಲಿ ಸುಮಾರು ಒಂದು 25% ಅಷ್ಟು ಬ್ರೋಕನ್ ರೈಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವೆಲ್ಲ ರೈಸ್ ಕೊಡ್ತೀವಿ, ಪ್ರೊಸೆಸಿಂಗ್ ಮಾಡೋ ಟೈಮಲ್ಲಿ ಕೆಲವೊಂದು ಒಡಕಾಗಿರುತ್ತೆ. ಹಂಗಂತೇಳಿ ಆ ಫುಡ್ನ ವೇಸ್ಟ್ ಮಾಡಬಾರ್ದು. ಸೊ ಹಾಗಾಗಿ ಅದನ್ನು ಸೇರಿಸಿದಂಗೆ ನಾವು 2 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ರೈಸ್ನ ಈ ಒಂದು ವರ್ಲ್ಡ್ ಫುಡ್ ಪ್ರೋಗ್ರಾಮ್ಗೆ ಕೊಡ್ತೀವಿ. 5 ವರ್ಷ ಅಂತ ಹೇಳಿದೀವಿ. ಇಟ್ ಕ್ಯಾನ್ ಬಿ ಎಕ್ಸ್ಪೆಂಡಬಲ್, ಇನ್ನೂ ಕೂಡ ಎಕ್ಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇರೋಂಥದ್ದು. 5 ವರ್ಷದವರೆಗೂ ನೆನ್ಪಿಟ್ಕೊಳ್ಳಿ. ಇನ್ನು ಒಂದು ಸ್ವಲ್ಪ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಬಗ್ಗೆ ನೋಡಬೇಕು ಅಂತಂದ್ರೆ ಇದೊಂದು UN ಸಂಸ್ಥೆ ಆಗಿರುತ್ತೆ. UN ಅಲ್ಲೇ ಎಸ್ಟಾಬ್ಲಿಷ್ ಆಗಿರುವಂಥ ಒಂದು ಸ್ಪೆಷಲ್ ಸಂಸ್ಥೆ ಆಗಿರುತ್ತೆ. ಇದನ್ನು 1961 ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಬಂದು ರೋಮ್, ಇಟಲಿಯ ರೋಮ್ ಅಲ್ಲಿ ಇರುತ್ತೆ. ನಾನು ಆಲ್ರೆಡಿ ಹೇಳಿದೆ, ಎಲ್ಲಿ ಹಂಗರ್ ರಿಲೀಫ್ ಬೇಕಾಗುತ್ತೋ ಅಲ್ಲಿ ಸಪೋರ್ಟ್ ಮಾಡೋದಕ್ಕೆ ವರ್ಲ್ಡ್ ವೈಡ್ ಕೆಲಸ ಮಾಡುವಂಥ ಸಂಸ್ಥೆ ಆಗಿರುತ್ತೆ. ಇದಕ್ಕೆ ಸುಮಾರು 120 ಮೆಂಬರ್ ಕಂಟ್ರೀಸ್ ಇರ್ತಾರೆ. ಮತ್ತೆ ಇದರ ಒಂದು ಕೆಲಸ ಏನಿದೆಯಲ್ಲ ತುಂಬಾ ಪ್ರಶಂಸನೀಯವಾದದ್ದು. ಸೊ ಹಾಗಾಗಿ ಇದನ್ನು ರೆಕಗ್ನೈಸ್ ಮಾಡಿ 2020ರಲ್ಲಿ ಇದಕ್ಕೆ ನೊಬೆಲ್ ಪ್ರೈಸ್ ಕೂಡ ಕೊಡ್ತಾರೆ. ಫಂಡಿಂಗ್ ಎಲ್ಲ ಯಾವ ರೀತಿ ಬರುತ್ತೆ? ಫಂಡಿಂಗ್ ಇದಕ್ಕೆ ವಾಲಂಟರಿ ಬೇಸಿಸ್, ಗೌರ್ಮೆಂಟ್ ಕೊಡ್ಬೋದು, NGO ಕೊಡ್ಬೋದು, ಪ್ರೈವೇಟ್ ಸಂಸ್ಥೆಗಳು ಕೊಡ್ಬೋದು. ಸೊ ವಾಲಂಟರಿ ಬೇಸಿಸ್ ಮೇಲೆ ಇದು ಫಂಡಿಂಗ್ ಕೂಡ ಬರುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು? ಜಾಗತಿಕ ಮಾನವೀಯ ಕಾರ್ಯಾಚರಣೆಗಳಿಗಾಗಿ ಅಕ್ಕಿಯನ್ನು ಪೂರೈಸಲು ಭಾರತವು ವಿಶ್ವ ಆರೋಗ್ಯ ಕಾರ್ಯಕ್ರಮ ಅಥವಾ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಒಂದಿಗೆ 5 ವರ್ಷಗಳ ಕಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸದ್ಯಕ್ಕೆ ಕರೆಕ್ಟ್ ಆಗಿರುವಂಥದ್ದು. ತುರ್ತು ಆಹಾರ ನೆರವನ್ನು ಬೆಂಬಲಿಸುವ ಭಾರತೀಯ ಆಹಾರ ನಿಗಮ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ವರ್ಲ್ಡ್ ಫುಡ್ ಪ್ರೋಗ್ರಾಮ್ ನಡುವೆ ಈ ತಿಳುವಳಿಕೆ ಒಪ್ಪಂದವು ಅಥವಾ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹಾಕಲಾಗಿದೆ ಅಂತ ಹೇಳ್ತಿದ್ದಾರೆ. ಕರೆಕ್ಟ್. ಸೊ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ನಡುವೆ ಈ ಒಂದು MOU ಸೈನ್ ಆಗಿರುವಂಥದ್ದು. ವಿಶ್ವ ಆರೋಗ್ಯ ಕಾರ್ಯಕ್ರಮವನ್ನು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು. ಹೌದು, ಇದು ವಿಶ್ವಸಂಸ್ಥೆಯ ಭಾಗನೇ ಆಗಿದೆ ಅಥವಾ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1, 2, 3 ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಕರ್ನಾಟಕ ಪ್ಲಾನ್ ಪ್ಯಾನೆಲ್ ಏನಾಗಿದೆ ಅಂತಂದ್ರೆ, ಈಗೇನು ಒಂದು ಸ್ಕೂಲ್ ಎಜುಕೇಶನ್ ನಡೀತಾ ಇದೆಯಲ್ಲ, ಸ್ಕೂಲ್ ಎಜುಕೇಶನ್ ಜೊತೆ ಕೆಲವೊಂದು ನ್ಯೂಟ್ರಿಷನ್ ಪ್ರೋಗ್ರಾಮ್ಗಳು ನಾವು ನಡ್ಸ್ಕೊಳ್ತಾ ಬಂದಿದ್ದೀವಿ. ಬಟ್ ಕೆಲವೊಂದರಲ್ಲಿ ರಿವ್ಯಾಪ್ ಮಾಡಬೇಕಾಗತ್ತೆ, ಕೆಲವೊಂದಲ್ಲಿ ಚೇಂಜಸ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇರೋವಂಥದ್ದು. ಯಾರು ಹೇಳ್ತಾ ಇರೋವಂಥದ್ದು? ಕರ್ನಾಟಕ ಸ್ಟೇಟ್ ಪಾಲಿಸಿ ಅಂಡ್ ಪ್ಲಾನಿಂಗ್ ಕಮಿಷನ್. ನೆನ್ಪಿಟ್ಕೋಬೇಕು, ಕರ್ನಾಟಕ ಸ್ಟೇಟ್ ಪಾಲಿಸಿ ಅಂಡ್ ಪ್ಲಾನಿಂಗ್ ಕಮಿಷನ್. ಕರ್ನಾಟಕ ಸ್ಟೇಟ್ ಪಾಲಿಸಿ ಅಂಡ್ ಪ್ಲಾನಿಂಗ್ ಕಮಿಷನ್ ಬಂದು ಈಗ ನಮ್ಗೆ ಇಂಡಿಯಾದಲ್ಲೇ ಥಿಂಕ್ ಟ್ಯಾಂಕ್ ಅಂತ ಬರುತ್ತೆ. ಕರ್ನಾಟಕದಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ಗಳನ್ನ ಲಾಂಚ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ. ಸೊ ನೀತಿ ಆಯೋಗ ಏನು ಬರುತ್ತಲ್ಲ, ನೀತಿ ಆಯೋಗ ರೀತಿನಲ್ಲೇ ಅದು ಇಂಡಿಯಾಗೆ ಅಡ್ವೈಸ್ ಮಾಡಿದ್ರೆ, ಇದು ಕರ್ನಾಟಕ ಗೌರ್ಮೆಂಟ್ಗೆ ಅಡ್ವೈಸ್ ಮಾಡೋದಕ್ಕೆ ತಂದಿರುವಂಥದ್ದು KSPCC. ಸೊ ಇವ್ರೇನು ಅಡ್ವೈಸ್ ಮಾಡಿದ್ದಾರೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತಾ ಇದ್ದೆ ಸ್ಕೂಲ್ಗಳಲ್ಲೇ. ಯಾಕೆ ಅಂತಂದಾಗ ಯಾದಗಿರಿ, ರಾಯಚೂರು, ಕಲಬುರಗಿ ಅಂತ ಜಾಗಗಳಲ್ಲಿ ಸೊ ನ್ಯೂಟ್ರಿಷನ್ ಲೆವೆಲ್ ಅಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಸೊ ನಮ್ಮಲ್ಲಿ ಆಲ್ರೆಡಿ ಯಾವ್ದಿದೆ, ಅನ್ನಪೂರ್ಣ ಇದೆ, ಕ್ಷೀರಭಾಗ್ಯ ಇದೆ, ಅನ್ನಭಾಗ್ಯ ಇದೆ. ಸೊ ಹೀಗೆ ಸಾಕಷ್ಟು ಪ್ರೋಗ್ರಾಮ್ಗಳಿದೆ. ಬಟ್ ಆದರೆ ಕೆಲವೊಂದನ್ನು ಮಾಡಿಫಿಕೇಶನ್ ಮಾಡಬೇಕಾಗತ್ತೆ. ಕೆಲವೊಂದು ಕ್ವಾಲಿಟಿ ಆಗ್ಬೋದು, ಕ್ವಾಂಟಿಟಿ ಆಗಿ ಇಂಪ್ರೂವ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಏನು ಮಾಡ್ತೀವಿ, 6 ರಿಂದ 14 ವರ್ಷದ ಮಕ್ಕಳುಗಳನ್ನ ಟಾರ್ಗೆಟ್ ಮಾಡ್ತಾ ಇದೀವಿ. ಅದನ್ನ ಸ್ವಲ್ಪ ಇನ್ನು ಎಕ್ಸ್ಪೆಂಡ್ ಮಾಡಿ 3 ರಿಂದ 16ವರೆಗೂ ಎಕ್ಸ್ಪೆಂಡ್ ಮಾಡುವಂಥದ್ದಾಗ್ಬೋದು. ಈಗ ಆಲ್ರೆಡಿ ಅಂಗನವಾಡಿಗಳಿಗೆ ಎಸ್ಟಾಬ್ಲಿಷ್ ಆಗಿದೆ, ಅದನ್ನ ಹಬ್ಗಳಾಗಿ ಮಾಡಿ. ಈಗ ಮೆಟರ್ನಲ್ ಕೇರ್ ಆಗ್ಬೋದು ಅಥವಾ ಮಕ್ಕಳುಗಳ ಕೇರ್ ಆಗ್ಬೋದು, ಎಲ್ಲನೂ ಆಗೋ ರೀತಿಯಲ್ಲಿ ಮಾಡುವಂಥದ್ದಾಗ್ಬೋದು. ಸೊ ಆ ಥರ ಮಾಡುವಂಥದ್ದು. ನೆಕ್ಸ್ಟ್ ಲೈಫ್ ಸ್ಟೈಲ್ಗಳು, ಆಮೇಲೆ ಲೋಕಲಿ ಬೆಳೆದಂಥ ಫುಡ್ಗಳು. ಈಗ ಪ್ಯಾಕೇಜ್ಡ್ ಫುಡ್ ಕೊಡೋ ಬದಲು ಲೋಕಲಿ ಅಲ್ಲಿ ಬೆಳೆದಂಥ ಫುಡ್ಗಳನ್ನ ಕೊಡುವಂಥದ್ದು. ಈ ರೀತಿಯಾಗಿ ಸಾಕಷ್ಟು ಅಡ್ವೈಸ್ ಮಾಡಿದೆ. ಸೊ ಹಾಗಾಗಿ ಸುದ್ದಿಲಿರುವಂಥದ್ದು. ಇನ್ನು ನಾವು ಎಕ್ಸಾಮ್ ದೃಷ್ಟಿಯಲ್ಲಿ ಈ ಕರ್ನಾಟಕ ಸ್ಟೇಟ್ ಪಾಲಿಸಿ ಪ್ಲಾನಿಂಗ್ ಕಮಿಷನ್ ಬಗ್ಗೆ ಅಥವಾ KSPCC ಬಗ್ಗೆ ನೋಡ್ಕೋಬೇಕಾಗುತ್ತೆ. ಯಾಕಂತಂದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಆಲ್ರೆಡಿ ನಾನು ಹೇಳಿದ್ರೆ ಇದೊಂಥರ ನೀತಿ ಆಯೋಗ ರೀತಿ ಜಸ್ಟ್ ಥಿಂಕ್ ಟ್ಯಾಂಕ್ ಬಾಡಿ ಆಗಿರುತ್ತೆ, ಅಡ್ವೈಸರಿ ಬಾಡಿ, ಸರ್ಕಾರಕ್ಕೆ ಅಡ್ವೈಸ್ ಮಾಡ್ತಾ ಇರೋಂಥದ್ದಾಗಿರುತ್ತೆ. ಇದನ್ನ 2022ರಲ್ಲಿ ತರ್ತಾರೆ. ಈಗ 2022ರಲ್ಲಿ ತಂದಿರುವಂಥದ್ದು ನೀತಿ ಆಯೋಗ ಹೇಗಿದೆಯಲ್ಲ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಿರುತ್ತೆ. ಅಂದ್ರೆ ಗೈಡ್ ಮಾಡುವಂಥ ಕೆಲಸ. ಫಾರ್ ಎಕ್ಸಾಂಪಲ್ ಕೆಲವೊಂದು ಸ್ಕೀಮ್ಸ್ಗಳನ್ನ ತಂದಿರುತ್ತೆ ಅಂತಂದ್ರೆ ಅದನ್ನ ಮಾನಿಟರ್ ಮಾಡುವಂಥದ್ದು, ಅಥವಾ ಈ ಒಂದು SDG ಗೋಲ್ಗಳನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು, ಅಥವಾ ಈ ಒಂದು ಎಕಾನಮಿನ ನಾವು ಮತ್ತೆ ಪ್ರಮೋಟ್ ಮಾಡಬೇಕು ಅಂತಂದಾಗ ನಾವು ವಿಷನ್ ಇಟ್ಕೊಂಡು ಅದಕ್ಕೆ ಸಾಥ್ ಕೊಡುವಂಥದ್ದು, ಈ ಕೆಲಸಗಳನ್ನ ಮಾಡುತ್ತೆ. ಇದರ ಒಂದು ಚೇರ್ಮನ್ಶಿಪ್ನ CM ವಹಿಸಿರ್ತಾರೆ. ಅಂದ್ರೆ ನಮಗೆ ನೀತಿ ಆಯೋಗ ಅಂತ ಬಂದಾಗ ಅಲ್ಲಿ ಯಾರು ಅಧ್ಯಕ್ಷ ಇರ್ತಾರೆ? PM ಅಧ್ಯಕ್ಷ ಇರ್ತಾರೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ CM ಅಧ್ಯಕ್ಷ ಇರ್ತಾರೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರುತ್ತೆ? ಕರ್ನಾಟಕ ರಾಜ್ಯ ನೀತಿ ಯೋಜನಾ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು ಹಿಂದೆ ರಾಜ್ಯ ಯೋಜನಾ ಮಂಡಳಿ, ಸಿಂಪಲ್ ಆಗಿ ಏನಂತ ಕರಿತಾ ಇದ್ರು, ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಅಂತ ಕರಿತಿದ್ರು ಎಂದು ಕರೆಯಲಾಗುತ್ತಿತ್ತು. ಮತ್ತು 2022ರಲ್ಲಿ ಇದನ್ನು ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆ, ನೀತಿ ಆಯೋಗದ ಹೇಳುವಂಥದ್ದು. ಸೊ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮ್ ಆಫ್ ಇಂಡಿಯಾ, ಅಲ್ಲಿ ಟ್ರಾನ್ಸ್ಫಾರ್ಮ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ, ಸ್ಟಾರ್ಟ್ ಆಫ್ ಕರ್ನಾಟಕ ಅಂತ ಹೇಳ್ತೀವಿ. ಸೊ SITK ಅಂತ ಕರಿತೀವಿ. ಇದು ಸರಿಯಾಗಿದೆ. ಸೊ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮ್ ಆಫ್ ಕರ್ನಾಟಕ ಅಂತ ಕರಿತಾ ಇದೀವಿ. ಕರೆಕ್ಟ್ ಆಗಿದೆ. ಇದು ಸಂಶೋಧನಾ ಆಧಾರಿತ ನೀತಿ ಮಾರ್ಗದರ್ಶನವನ್ನು ನೀಡುವ ರಾಜ್ಯ ಮಟ್ಟದ ಥಿಂಕ್ ಟ್ಯಾಂಕ್ ಆಗಿದೆ. ಸೊ ಸೇಮ್ ಥಿಂಗ್. ಸೊ ಹಾಗಾಗಿ ಸುಮ್ಮನೆ ಏನು ಅಡ್ವೈಸ್ ಮಾಡಲ್ಲ, ರಿಸರ್ಚ್ ಬೇಸಿಸ್ ಮೇಲೆ ಹೇಗೆ ಎಲ್ಲ ಪ್ರೋಗ್ರೆಸ್ ಆಗಬೇಕು ಎಕಾನಮಿ ಅಂತೇಳಿ
ಅಡ್ವೈಸ್ ಮಾಡುವಂತ ಒಂದು ಥಿಂಕ್ ಟ್ಯಾಂಕ್ ಆಗಿದೆ. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗಿದೆ. ಇದರ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯದ ರಾಜ್ಯಪಾಲರು ವಹಿಸಿರುತ್ತಾರೆ. ಇಲ್ಲ, ಇದರ ಅಧ್ಯಕ್ಷತೆ ವಹಿಸುವಂತರು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ, ರಾಜ್ಯಪಾಲರಲ್ಲ. ಸೊ ಹಾಗಾಗಿ ಇದರ ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಮನ್ ಕಿ ಬಾತ್. ಮನ್ ಕಿ ಬಾತ್ ಈಗ ಪ್ರಧಾನಮಂತ್ರಿ ಮೋದಿ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ನಾನು ಆಲ್ರೆಡಿ ಮೊದಲೇ ಹೇಳಿರೋ ರೀತಿಯಲ್ಲೇ ನಂಜನಗೂಡು ರಸಬಾಳೆ, ಮೈಸೂರು ವೀಳ್ಯದೆಲೆ ಮತ್ತೆ ಇಂಡಿ ಲಿಂಬೆನ ನಾವೇನ್ ಮಾಡಿದೀವಿ, ಮಾಲ್ಡೀವ್ಸ್ಗೆ ಎಕ್ಸ್ಪೋರ್ಟ್ ಮಾಡಿದ್ವಿ ಥ್ರೂ ಏರ್ಲೈನ್ಸ್ ಮಾಡಿರುವಂಥದ್ದು. ಫಾರ್ ದ ಫಸ್ಟ್ ಟೈಮ್ ಇಷ್ಟನ್ನು ಈ ರೀತಿ ಮಾಡಿರುವಂಥದ್ದು. ಸೊ ಅದರ ಒಂದು ಚರ್ಚೆನ ಈಗ ಮನ್ ಕಿ ಬಾತ್ ಅಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಡಿಸ್ಕಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿ ಬಂದಿದ್ದಾಗಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ನಾವು ಈ GI ಟ್ಯಾಗ್ ಪಡೆದಂತ ಪ್ರಾಡಕ್ಟ್ ನೋಡ್ಬೇಕಾಗುತ್ತೆ. GI ಟ್ಯಾಗ್ ಬಗ್ಗೆ ನಾವು ಆಲ್ರೆಡಿ ಸಾಕಷ್ಟು ಡಿಸ್ಕಸ್ ಮಾಡಿದೀವಿ. ಆ ಒಂದು ಏರಿಯಾಗೆ ಆ ಒಂದು ಸ್ಪೆಸಿಫಿಸಿಟಿನ ಮೇಂಟೈನ್ ಮಾಡಬೇಕು ಅಂತೇಳಿ ಕೊಡುವಂತಹ ಒಂದು ಪ್ರೊಟೆಕ್ಷನ್ ಆಗಿರುತ್ತೆ. ಅವ್ರು ಮಾತ್ರ ಬೆಳೆಯೋದಕ್ಕೆ ಅವಕಾಶ ಕೊಡುವಂತ ಅಥಾರಿಟಿ ಆಗಿರುತ್ತೆ GI ಪ್ರಾಡಕ್ಟ್ ಕೊಡೋದ್ರಿಂದ. ಸೊ ಅದರಲ್ಲಿ ನಾವು 3ನ್ನ ಈಗ ಎಕ್ಸ್ಪೋರ್ಟ್ ಮಾಡ್ತಿರೋದ್ರಿಂದ ಆ 3 ಬಗ್ಗೆ ಸ್ವಲ್ಪ ನೋಡ್ಬೇಕಾಗುತ್ತೆ. ನಂಜನಗೂಡು ರಸಬಾಳೆ 2005ರಲ್ಲಿ GI ಟ್ಯಾಗ್ ಸಿಕ್ಕಿತ್ತು. ಇದನ್ನ ಕಪಿಲಾ ಬೇಸಿ, ನಮ್ಗೆ ಗೊತ್ತಾಗುತ್ತಲ್ಲ ನಂಜನಗೂಡು ಅಂದ ತಕ್ಷಣ, ಸೊ ಆ ಕಪಿಲಾ ನದಿ ದಡದಲ್ಲಿ ಬೆಳೆಯುವಂಥದ್ದು ನಾವು ಅಬ್ಸರ್ವ್ ಮಾಡ್ತೀವಿ. ಇದನ್ನ ಬಾಳೆಹಣ್ಣುಗಳ ರಾಜ ಅಂತ ಕರೀತಾರಂತೆ, ಅಥವಾ ಕಿಂಗ್ ಆಫ್ ಬನಾನಾಸ್ ಅಂತ ಕರೀತಾರಂತೆ. ಇದು ಸ್ವಲ್ಪ ಸ್ವೀಟ್ ಇರುತ್ತೆ, ಮತ್ತೆ ಬೆಣ್ಣೆಯ ಒಂದು ಫ್ಲೇವರ್ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಮೈಸೂರು ವೀಳ್ಯದೆಲೆ. ಇದು ಸ್ಪೆಷಾಲಿಟಿ ಏನಂದ್ರೆ, ಇದು 2005ರಲ್ಲಿ ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ. ಸ್ಪೆಷಾಲಿಟಿ ಅಂದ್ರೆ ಸ್ವಲ್ಪ ನೋಡೋದಕ್ಕೆ ಹಾರ್ಟ್ ಶೇಪ್ ಇರುತ್ತಂತೆ, ಸ್ವಲ್ಪ ಹಾರ್ಟ್ ಶೇಪ್ ಇರುತ್ತೆ, ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಮೈಕ್ರೋಬಿಯಲ್ ಸಂಬಂಧಪಟ್ಟಂತ ಕೆಲವೊಂದು ಫೀಚರ್ಸ್ಗಳು ಸ್ಪೆಷಾಲಿಟಿನ ಹೊಂದಿರುತ್ತೆ. ಸೊ ಮತ್ತೆ ಒಂದು ಹೈಜೀನ್ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಅದ್ರ ಜೊತೆಗೆ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪೂಜೆಗೆಲ್ಲ ಯೂಸ್ ಮಾಡ್ತಿರ್ತೀವಲ್ಲ, ಸೊ ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇಂಡಿ ಲಿಂಬೆ ಬಂದು ವಿಜಯಪುರದಲ್ಲಿ ಬೆಳೆಯುವಂಥದ್ದು. 2023 ರೀಸೆಂಟ್ ಆಗಿ ಇದಕ್ಕೆ GI ಟ್ಯಾಗ್ ಸಿಕ್ಕಿರುವಂಥದ್ದು. ಇದ್ರ ಸ್ಪೆಷಾಲಿಟಿ ಏನಂತಂದ್ರೆ, ಈ ಹಣ್ಣೇನಿದಿಲ್ಲ, ಈ ಹಣ್ಣಲ್ಲಿ ಸುಮಾರು 55% ಅಷ್ಟು ಜ್ಯೂಸ್ ಇರುತ್ತಂತೆ ಕಂಟೆಂಟ್. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. ಈವನ್ UK ಇದನ್ನ ಎಕ್ಸ್ಪೋರ್ಟ್ ಮಾಡಿದ್ವಿ ಮೊದಲೇ, ಬಟ್ ಈ ರೀತಿಯಾಗಿ ಒಟ್ಟಿಗೆ ಥ್ರೂ ಏರ್ಲೈನ್ಸ್ ಅಥವಾ ಏರ್ ಶಿಪ್ಮೆಂಟ್ ಮಾಡ್ತಿರುವಂಥದ್ದು ಫಾರ್ ದ ಫಸ್ಟ್ ಟೈಮ್ ಮಾಲ್ಡೀವ್ಸ್ಗೆ. ಓಕೆ, ಇದನ್ನೆಲ್ಲ ಸಪೋರ್ಟ್ ಮಾಡ್ತಿರುವಂಥದ್ದು ಯಾರು? ಇದಕ್ಕೆ ಸಪೋರ್ಟ್ ಮಾಡ್ತಿರುವಂಥದ್ದು, ಫೆಸಿಲಿಟಿ ಮಾಡ್ತಿರುವಂಥದ್ದು ಅಪೇಡಾ, ಕರ್ನಾಟಕ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಮತ್ತೆ ಐಕಾರ್, ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್. ಸೊ ಇವ್ರು 3 ಫೆಸಿಲಿಟಿ ಮಾಡ್ತಿರುವಂಥದ್ದು ಈ ಒಂದು ಶಿಪ್ಮೆಂಟ್ ಆಗಬೇಕು ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಯಾವ್ಯಾವನ್ನ ಶಿಪ್ ಮಾಡೋದು ಅಂತ ಕೇಳ್ಬೋದು. ನಂಜನಗೂಡು ರಸಬಾಳೆ, ಮೈಸೂರು ವೀಳ್ಯದೆಲೆ ಮತ್ತೆ ಇಂಡಿ ಲಿಂಬೆ. ಇದರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರುತ್ತೆ? ಇತ್ತೀಚೆಗೆ ಮಾಲ್ಡೀವ್ಸ್ಗೆ ರಫ್ತಾದ ಕರ್ನಾಟಕದ ಭೌಗೋಳಿಕ ಸೂಚ್ಯಂಕ ಅಥವಾ GI ಟ್ಯಾಗ್ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲ ಬಾರಿಗೆ ವಿಮಾನದ ಮೂಲಕ ಮಾಡಲಾದ ಈ ರಫ್ತಿನಲ್ಲಿ ನಂಜನಗೂಡು ರಸಬಾಳೆ, ಮೈಸೂರು ವೀಳ್ಯದೆಲೆ ಮತ್ತು ಇಂಡಿ ಲಿಂಬೆಗಳನ್ನು ಕಳುಹಿಸಲಾಯಿತು. ಕರೆಕ್ಟ್ ಇದೆ. ಈ ರಫ್ತಿಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನ ರಫ್ತು ಅಥವಾ ಅಪೇಡಾ ಅಂತ, ಅಭಿವೃದ್ಧಿ ಪ್ರಾಧಿಕಾರ, ಅಪೇಡಾ ಅಂತ ಏನ್ ಹೇಳ್ತೀವಲ್ಲ, ಅವರು ಕರ್ನಾಟಕ ಅಥವಾ ಏನಂತ ಹೇಳ್ಬೋದು, ಕರ್ನಾಟಕ ತೋಟಗಾರಿಕಾ ಇಲಾಖೆ ಮತ್ತು ಐಕಾರ್ ಸಹಯೋಗದೊಂದಿಗೆ ಅನುವು ಮಾಡಿಕೊಟ್ಟಲಾಯಿತು. ಇವುಗಳೇ ಫೆಸಿಲಿಟೇಟ್ ಮಾಡಿ ಕಳಿಸೋದಕ್ಕೆ ಹೆಲ್ಪ್ ಮಾಡಿರುವಂತದ್ದಾಗಿರುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ಗಳನ್ನು ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 2 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಕಾಂಟ್ರಿಬ್ಯೂಟ್ಸ್ 1/5 ಟು ದ ನ್ಯಾಷನಲ್ ಬಯೋ ಎಕಾನಮಿ. ಈಗೇನು 1/5 ಅಂತಂದ್ರೆ ಎಷ್ಟು ಹೇಳ್ತೀವಿ? 20% ಅಂತ ಹೇಳ್ತೀವಲ್ಲ. ಬಯೋ ಎಕಾನಮಿ ಬರ್ತಾ ಇದೆ ಅಂತ ಯಾವ್ದ್ರಿಂದ? ಬಯೋಟೆಕ್ನಾಲಜಿಯಿಂದ ಅಥವಾ ಬಯೋ ಸಂಬಂಧಪಟ್ಟಂಗೆ ಬರ್ತಿರುವಂಥದ್ದು. ಸೊ ಅದರಲ್ಲಿ ಸುಮಾರು 20% ಇಂಡಿಯಾಗೆ ಕಾಂಟ್ರಿಬ್ಯೂಟ್ ಮಾಡ್ತಿರೋದೇ ಕರ್ನಾಟಕ ಅಂತ. ಇದನ್ನ ಹೇಳ್ತಿರುವಂಥ ರಿಪೋರ್ಟ್ ಯಾವುದು? ಇದು ಹೇಳ್ತಿರುವಂಥ ರಿಪೋರ್ಟ್ ಬಂದು ಕರ್ನಾಟಕ ಬಯೋ ಎಕಾನಮಿ ರಿಪೋರ್ಟ್ ನೇಮ್ ಇಂಪಾರ್ಟೆಂಟ್, ಕರ್ನಾಟಕ ಬಯೋ ಎಕಾನಮಿ ರಿಪೋರ್ಟ್. ಇದನ್ನ ರಿಲೀಸ್ ಮಾಡ್ತಿರುವಂತಾರೆ ಯಾರು? ಅಸೋಸಿಯೇಷನ್ ಆಫ್ ಬಯೋಟೆಕ್ನಾಲಜಿ ಲೆಡ್ ಎಂಟರ್ಪ್ರನರ್ಸ್ ಅಂತ ಈ ಒಂದು ಸಂಸ್ಥೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದೆ. ಈ ರಿಪೋರ್ಟ್ ಅಲ್ಲಿ ಕರ್ನಾಟಕದಲ್ಲಿ ಬಯೋ ಎಕಾನಮಿ ಸ್ಟೇಟಸ್ ಹೇಗಿದೆ ಅನ್ನೋದೊಂದಷ್ಟು ಸ್ಟಾಟಿಕ್ಸ್ ನ ಕೊಡ್ತಾ ಹೋಗುತ್ತೆ. ನಾನು ಆಲ್ರೆಡಿ ಹೇಳಿದೆ 20% ಅಷ್ಟು ಇಂಡಿಯಾದ ಬಯೋ ಎಕಾನಮಿ ಕಾಂಟ್ರಿಬ್ಯೂಟ್ ಮಾಡ್ತಿರೋದೇ ಇದೆ. ಎಲ್ಲಾ ಸ್ಟೇಟ್ಗಳಂತ ತಗೊಂಡಾಗ ವಿ ಆರ್ ದ ಲಾರ್ಜೆಸ್ಟ್ ಒಂದಾಯ್ತು. ನೆಕ್ಸ್ಟ್ ಕರ್ನಾಟಕ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತದೆ? ಕರ್ನಾಟಕದ ಒಟ್ಟು ಆಂತರಿಕ ಉತ್ಪನ್ನ ಅಥವಾ GSDP ಅಂತ ಏನ್ ಹೇಳ್ತೀವಲ್ಲ, ಅದರಲ್ಲಿ 10%ಗಿಂತ ಜಾಸ್ತಿ, ನಿಯರ್ಲಿ 10.5% ಅಂತ ಅನ್ಕೊಳ್ಳೋಣ. ಸೊ ಅದಕ್ಕೂ ಕೂಡ ಇದೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಮತ್ತೆ ನಾವು ಎಷ್ಟು ಸ್ಟಾರ್ಟ್ಅಪ್ಗಳನ್ನ ಇಲ್ಲಿ ಪ್ರಮೋಟ್ ಮಾಡ್ತಾ ಇದೀವಿ ಅಂತಂದ್ರೆ, ಕರ್ನಾಟಕದಲ್ಲೇ ಸುಮಾರು 1400 ಬಯೋಟೆಕ್ ಸ್ಟಾರ್ಟ್ಅಪ್ಗಳು, ಬಯೋಟೆಕ್ಗೆ ಸಂಬಂಧಪಟ್ಟಂತ ಸ್ಟಾರ್ಟ್ಅಪ್ಗಳು ಸುಮಾರು 1450 ಕರ್ನಾಟಕದಲ್ಲೇ ಇದೆ. ಇನ್ನು ಇಲ್ಲಿ ಅದು ಎಷ್ಟು ಯಾವ ಒಂದು ಸ್ಪೇಸ್ ಅಲ್ಲಿ ಹೋಗ್ತಿದೆ ಅಂತಂದ್ರೆ, ಬರೀ 2025ರಲ್ಲಿ 218 ಸ್ಟಾರ್ಟ್ಅಪ್ಗಳು ಆಡ್ ಆಗಿದೆ. ಎಲ್ಲಿ ಆಡ್ ಆಗ್ತಾ ಇದೆ? ಮೇಜರ್ಲಿ ಬಂದು ಬೆಂಗಳೂರಲ್ಲಿ 54% ಸ್ಟಾರ್ಟ್ಅಪ್ಗಳು ಲೊಕೇಟ್ ಆಗಿವೆ. ಉಳಿದ ಕಡೆ ಇಲ್ವಾ? ಇದೆ, ಬೆಳಗಾವಿನಲ್ಲೂ ಇದೆ, ದಕ್ಷಿಣ ಕನ್ನಡದಲ್ಲೂ ಇದೆ, ಈಗ ಮೈಸೂರಲ್ಲೂ ಇದೆ. ಬಟ್ ಮೋರ್ ದೆನ್ 50% ಅಂತ ಬಂದಾಗ ನಮಗೆ ಬೆಂಗಳೂರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾವ ಒಂದು ಬೇರೆ ಸೆಕ್ಟರ್ಗಳಲ್ಲಿ ಇದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅದನ್ನ ನೋಡೋದಾದ್ರೆ ನಾವು ಫಾರ್ಮಾಸಿಟಿಕಲ್, ಬಯೋಫಾರ್ಮಾ ಅಂತಂದ್ರೆ ಈ ವ್ಯಾಕ್ಸಿನ್ ಆಗ್ಬೋದು, ಬೇರೆ ಮೆಡಿಸಿನ್ ಸೆಕ್ಟರ್ಗಳಾಗ್ಬೋದು, ಔಷಧಿಗಳಾಗ್ಬೋದು, ಈ ಸೆಕ್ಟರ್ ನಮಗೆ 40% ಅಷ್ಟು ಕಾಂಟ್ರಿಬ್ಯೂಷನ್ ಸಿಗ್ತಾ ಇದೆ. ಅದನ್ನ ಬಿಟ್ಟರೆ ನೆಕ್ಸ್ಟ್ ಬಂದು ಬಯೋ ಇಂಡಸ್ಟ್ರೀಸ್, ನಮ್ಗೆ ಗೊತ್ತಿದೆ ಈಗ ಬಯೋಫಿಯಲ್ಸ್ಗಳನ್ನ ಬಳಸುವಂತ ಜಾಸ್ತಿ ಆಗಿದೆ, ಮತ್ತೆ ಎನ್ಸೈಮ್ಸ್ಗಳು, ಈ ರೀತಿ ಅಂತ ಬಂದಾಗ ನಿಯರ್ಲಿ 30% ಕಾಂಟ್ರಿಬ್ಯೂಷನ್ ಇಲ್ಲಿ ಸಿಗ್ತಾ ಇದೆ. ನೆಕ್ಸ್ಟ್ ಬಂದು ಬಯೋ ಸರ್ವಿಸಸ್, ಈಗ ಡಿಜಿಟಲ್ ಹೆಲ್ತ್ ಆಗ್ಬೋದು, ಜೆನೋಮಿಕ್ಸ್ ಆಗ್ಬೋದು, ಇಂಥದ್ರಲ್ಲಿ ಒಂದು 25% ಅಷ್ಟು ನಮಗೆ ಸಿಗ್ತಾ ಇದೆ. ಈ ಡೇಟಾ ಫ್ಯಾಕ್ಟ್ಸ್ಗಳೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರುತ್ತೆ?
ಅಸೋಸಿಯೇಷನ್ ಆಫ್ ಬಯೋಟೆಕ್ನಾಲಜಿ ಲೆಡ್ ಎಂಟರ್ಪ್ರೈಸಸ್ ನೆನ್ಪಿಟ್ಕೋಬೇಕು, ಇವರೇ ರಿಲೀಸ್ ಮಾಡಿರುವಂಥ ರಿಪೋರ್ಟು ಸಿದ್ಧಪಡಿಸಿದ ಕರ್ನಾಟಕ ಜೈವಿಕ ಆರ್ಥಿಕತೆ ಅಥವಾ ಬಯೋ ಎಕಾನಮಿ ವರದಿ 2025ಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಜೈವಿಕ ಆರ್ಥಿಕತೆ ಕರ್ನಾಟಕವು 20% ಹೆಚ್ಚು ಕೊಡುಗೆ ನೀಡುತ್ತಿದೆ. ಹೌದು, ಭಾರತದ ಜೈವಿಕ ಆರ್ಥಿಕತೆ ಅಂತ ಬಂದಾಗ 20% ಅದಕ್ಕಿಂತ ಜಾಸ್ತಿ ಕೊಡ್ತಾ ಇರುವಂಥದ್ದು ಕರ್ನಾಟಕನೇ ಆಗಿದೆ. ಕರ್ನಾಟಕದ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಅಥವಾ GSDPಯಲ್ಲಿ ಆರ್ಥಿಕ ಜೈವಿಕತೆಯ ಪಾಲು 10%ಗಿಂತ ಜಾಸ್ತಿ ಇದೆ. ಹೌದು, ಹಾಗಾಗಿ ಇದು ಕೂಡ ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1 ಮತ್ತು 2 ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಅಮೆಜಾನ್ ಇನಾಗ್ರೇಟ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಆಫೀಸ್ ಇನ್ ಏಷ್ಯಾ. ಏನಂತಂದ್ರೆ ಏಷ್ಯಾದಲ್ಲೇ ಅತಿ ದೊಡ್ಡದಾದಂತಹ ಒಂದು ಆಫೀಸ್ನ ಈಗ ಅಮೆಜಾನ್ ಕಂಪನಿ ಎಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆಯಲ್ಲ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ನಿಯರ್ ತರ್ತಾ ಇದೆ. ಸೊ ವೆರಿ ಇಂಪಾರ್ಟೆಂಟ್, ಯಾವ ಸಿಟಿ? ಬೆಂಗಳೂರು ತರ್ತಾ ಇರೋಂಥದ್ದು. ಯಾರು? ಅಮೆಜಾನ್ ತರ್ತಾ ಇರೋಂಥದ್ದು. ಇದು ಏಷ್ಯಾದಲ್ಲೇನೆ ಎರಡನೇ ಅತಿ ದೊಡ್ಡ ಆಫೀಸ್ ಆಗಿರುತ್ತೆ, ಅವ್ರದ್ದೊಂದು ಬ್ರಾಂಚ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲಾ ರೀತಿ ಕೆಲಸನು, ಟೆಕ್ನಾಲಜಿ ಆಗ್ಬೋದು, ಇ ಕಾಮರ್ಸ್ ಸಂಬಂಧಪಟ್ಟಂತ ಕೆಲಸ ಆಗ್ಬೋದು, ಬೇರೆ ಬೇರೆ ಆಪರೇಷನ್ಸ್ ಆಗ್ಬೋದು, ಪೇಮೆಂಟ್ ಸಂಬಂಧಪಟ್ಟಂತ ಕೆಲಸಗಳಾಗ್ಬೋದು, ಸೆಲ್ಲರ್ ಸರ್ವಿಸಸ್ ಆಗ್ಬೋದು, ಈ ರೀತಿಯಾಗಿ ಎಲ್ಲಾ ರೀತಿ ಕೆಲಸಗಳನ್ನು ಇಲ್ಲಿ ನಡೆಯುತ್ತೆ. ಅಂದ್ರೆ ಸುಮಾರು 7,000 ಜನ ಒಟ್ಟಿಗೆ ಕೂತ್ಕೊಂಡು ಕೆಲಸ ಮಾಡುವಂತಹ ಒಂದು ದೊಡ್ಡ ಆಫೀಸ್ನ ಈಗ ಬೆಂಗಳೂರಲ್ಲಿ ಅಮೆಜಾನ್ ತರ್ತಾ ಇದೆ. ಇದು ಏಷ್ಯಾದ ಎರಡನೇ ಅತಿ ದೊಡ್ಡ ಇವರ ಬ್ರಾಂಚ್ ಆಗಿರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡಿದಾಗ ಇಲ್ಲೊಂದಷ್ಟು ಇನ್ವೆಸ್ಟ್ಮೆಂಟ್ ಬರುವಂತದ್ದಾಗ್ಬೋದು. ಮತ್ತೆ ಇಲ್ಲಿ ಹೇಳಿದೆ ಇಷ್ಟೊಂದು ಜನ ಇದ್ದಾರೆ ಅಂತ, ಅಂದ್ರೆ ನಮ್ಮಲ್ಲಿ ಕನ್ನಡಿಗರಿಗೆ ಒಂದಷ್ಟು ಕೆಲಸ ಸಿಗುವಂತ ಆಪರ್ಚುನಿಟೀಸ್ ಆಗ್ಬೋದು, ಇನ್ವೆಸ್ಟ್ಮೆಂಟ್ ಬರುವಂತದ್ದಾಗ್ಬೋದು, ನಮ್ಮ ಎಕಾನಮಿ ಬೂಸ್ಟ್ ಆಗುವಂತದ್ದಾಗ್ಬೋದು, ಸಾಕಷ್ಟು ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ಸ್ ಇದೆ. ಸೊ ಸದ್ಯಕ್ಕೆ ಈ ಲೊಕೇಶನ್ ಇಂಪಾರ್ಟೆಂಟ್ ಆಗಬೇಕಾಗುತ್ತೆ, ಬೆಂಗಳೂರು ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಕ್ವಶನ್ಸ್ ಬಂದ್ರೆ ಸಿಂಪಲ್ ಆಗಿ ಬರುತ್ತೆ. ಅಮೆಜಾನ್ ತನ್ನ ಏಷ್ಯಾದ ಎರಡನೇ ಅತಿ ದೊಡ್ಡ ಕಚೇರಿಯನ್ನು ಯಾವ ನಗರದಲ್ಲಿ ಉದ್ಘಾಟಿಸುತ್ತ? ಆನ್ಸರ್ ಆಲ್ರೆಡಿ ಮಾರ್ಕ್ ಆಗಿದೆ, ಬೆಂಗಳೂರು. ನೆನ್ಪಿಟ್ಕೋಬೇಕಾಗುತ್ತೆ. ಇಷ್ಟ ಆರ್ಟಿಕಲ್ ಜೊತೆ ಇವತ್ತು ಸೆಷನ್ ಮುಗಿಸೋಣ. ಮುಂದೆ ಇನ್ನಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.